ವಿಧಾನಸೌಧದ ಮೊಗಸಾಲೆಯಲ್ಲಿ ಪ್ರತಿಧ್ವನಿಸಿದೆ ಹನಿ. ಕಲಾಪದಲ್ಲಿ ವೈಲೆಂಟ್. ಸದನ ಮುಗಿತಾ ಇದ್ದಂತೆ ಸೈಲೆಂಟ್ ಆಗಿದ್ದಾರೆ. ಈಗ ಒಂದು ನಿರ್ಧಾರವನ್ನ ಮಾಡಲಾಗ್ತಿತ್ತೇನೋ. ರಾಜ್ಯದಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ ಆಗ್ತಾ ಇದೆ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಮಾಹಿತಿಯನ್ನ ಪಡೆದುಕೊಂಡು ಸ್ವಲ್ಪ ದಿನಗಳ ಕಾಲ ಏನಾದ್ರೂ ಸೈಲೆಂಟ್ ಆಗಿರೋದಕ್ಕೆ ಏನಾದ್ರೂ ಹೇಳಿದ್ರ? ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈಗಾಗಲೇ ಬಾಯಿ ತೆರೆದು ಕುಳಿತುಬಿಟ್ಟಿದೆ ವಿರೋಧ ಪಕ್ಷ. ಒಂದು ಈ 4% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸದನದಲ್ಲೇ. ಅದಾದ ನಂತರ ರಾಜ್ಯದ ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರವಾಗಿ ಧ್ವನಿ ಎತ್ತಿದ್ರು. ಅದಾದ್ಮೇಲೆ ಬಂತು ನೋಡಿ ಈ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರವನ್ನ. ಹಾಗೆ ಸರ್ಕಾರಕ್ಕೆ ಕ್ರೈಮ್ ವಿಚಾರವಾಗಿ ಆಗಾಗ ಬಿಸಿ ಮುಟ್ಟಿಸ್ತಾ ಇತ್ತು ವಿರೋಧ ಪಕ್ಷ. ಈ ಗ್ಯಾಂಗ್ ರೇಪ್ ಆದಂತ ವಿಚಾರವಾಗಿ ಕೂಡ ಬಿಸಿ ಮುಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಮತ್ತಷ್ಟು ಕಾವು ಕೊಡ್ತು. ಯಾವಾಗ KN ರಾಜಣ್ಣ ಅವರು ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಅನ್ನೋ ವಿಚಾರವಾಗಿ ಕೊಟ್ರೋ ಹೇಳಿಕೆಯನ್ನ, ಅದು ಮತ್ತಷ್ಟು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿತ್ತು. ಗೃಹ ಸಚಿವರು ಹೇಳ್ತಾ ಇದ್ದಾರೆ, ನನಗೆ ದೂರು ಕೊಟ್ರೆ ತನಿಖೆ ನಡೆಸ್ತೀನಿ ಅಂತ. ಕೊಟ್ಟಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ಬಳಿಕ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ರಾಜಣ್ಣ ಅವರು. AICC ಅಧ್ಯಕ್ಷ ಖರ್ಗೆ ರಾಜ್ಯ ಭೇಟಿಯ ಬಳಿಕ ಎಲ್ಲವೂ ಕೂಡ ಶಾಂತವಾಗಿ ಹೋಗ್ಬಿಟ್ಟಿದೆ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಮಾತನಾಡ್ತಿಲ್ಲ. ಇನ್ನ ಸಿದ್ದರಾಮಯ್ಯನವರು ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರಾ ಅನ್ನುವಂತ ಒಂದು ಪ್ರಶ್ನೆ. ಅವರ ಮಗ ರಾಜೇಂದ್ರ ಅವರು ಬಂದು ಕೂಡ ದೂರನ್ನ ಕೊಡುವ ವಿಚಾರವಾಗಿ ಹಾಗೆ ಕೆಲವೊಂದಿಷ್ಟು ಮಾತುಕತೆಯನ್ನ ನಡೆಸಿದ್ರು. ಅಕಸ್ಮಾತ್ ಈಗ ರಾಜಣ್ಣ ದೂರು ಕೊಟ್ರೆ ಇದ್ರ ಬಗ್ಗೆ ತನಿಖೆ ಆಗುತ್ತೆ. ರಾಜಣ್ಣ ಅವರು ಹನಿ ಟ್ರ್ಯಾಪ್ ಒಳಗಾಗಿದ್ರೆ ಸರ್ಕಾರಕ್ಕೆ ಮುಜುಗರ. ಹನಿ ಟ್ರ್ಯಾಪ್ ಪ್ರಕರಣ ನಿಭಾಯಿಸೋದೇ ಕೈ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇವೆಲ್ಲವೂ ಕೂಡ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡ ತಲೆನೋವು. ಈಗ ಯಾಕಂದ್ರೆ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಆಗಿತ್ತು ಅನ್ನುವಂಥದ್ದು ರಾಜಣ್ಣ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಅಕಸ್ಮಾತ್ ಏನಾದ್ರು ವಿಡಿಯೋ ಕಾಲ್ ಯಾರೋ ಮಾಡಿದಂತ ಸಂದರ್ಭದಲ್ಲಿ ರಿಸೀವ್ ಮಾಡಿದಾಗ ಬೆತ್ತಲಾಗಿ ಏನಾದ್ರು ವಿಡಿಯೋ ಕಾಲ್ ಮಾಡಿರ್ಬೋದು, ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ಬೋದು, ಅವರಿಗೆ ಹೆದರಿಸಿರ್ಬೋದು, ಇಲ್ಲ ಹಿಡನ್ ಕ್ಯಾಮ್ರಾ ಮುಖಾಂತರವಾಗಿ ಬೇರೆ ರೀತಿಯಲ್ಲಿ ಏನಾದ್ರು ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಏನಾಗಿದೆಯೋ ಗೊತ್ತಿಲ್ಲ. ಆದ್ರೆ ದೂರು ಕೊಡೋದಕ್ಕೆ ಮಾತ್ರ ಹಿಂದೆಟ್ಟು. ದೂರು ಕೊಟ್ರೆ ತನಿಖೆ ಆಗ್ಲೇಬೇಕಾಗತ್ತೆ. ಯಾಕಂದ್ರೆ ಅದು ಗೃಹ ಇಲಾಖೆಯ ಕರ್ತವ್ಯ. ಓರ್ವ ಪ್ರಬಲ ಬಲಿಷ್ಠ ರಾಜಕಾರಣಿ, ಆತನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಸರ್ಕಾರಕ್ಕೆ ಕೆಟ್ಟ ಹೆಸರಿದು. ಒಂದು ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಿದ್ದಾಯ್ತು, ಸಿದ್ದರಾಮಯ್ಯನವರ ಆರೋಗ್ಯವನ್ನ ವಿಚಾರಿಸಿ ಹೇಗಿದ್ದಾರೆ ಅಂತ ಮಾತಾಡ್ಸ್ಕೊಳಕ್ ಹೋಗಿ ಬಂದ್ವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ನಡೆದಿರುವಂತದ್ದು ಈ ಹನಿ ಟ್ರ್ಯಾಪ್ ವಿಚಾರದ ಹಸಿ ಬಿಸಿ ಚರ್ಚೆ. ಸೊ ಹಾಗಾಗಿ ಅವರು ಬಂದು ಹೋದ ನಂತರ ಸಿದ್ದರಾಮಯ್ಯನವರು ಏನು ಮಾತಾಡ್ತಿಲ್ಲ, ಇನ್ನೊಂದ್ ಕಡೆ ರಾಜಣ್ಣ ಅವರು ಕೂಡ ಏನು ಮಾತಾಡ್ತಿಲ್ಲ. ಕಲಾಪದಲ್ಲಿ ವೈಲೆಂಟ್ ಆಗಿದ್ರು. ಸುಮಾರು 48 ಜನರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ, ನನ್ನನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ರು, ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಸದನದಲ್ಲಿ ಗರ್ಜಿಸಿದಷ್ಟು ಈಗ ಗರ್ಜನೆ ಬರ್ತಾ ಇಲ್ಲ. ಬೆಂಗಳೂರಿಗೆ ಹೋಗ್ತೀನಿ ಇವತ್ತು, ನಿನ್ನೆ ಹೇಳಿದ್ರು ರಾಜಣ್ಣ ಅವರು, ಬೆಂಗಳೂರಿಗೆ ಹೋಗ್ತೀನಿ ಇವತ್ತು, ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತೀನಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸ್ತೀನಿ ಅಂತ. ಇವರಿವರ ನಡುವೆ ಏನೇನು ಮಾತುಕತೆ ಆಯ್ತೋ ಗೊತ್ತಿಲ್ಲ ಸದ್ಯಕ್ಕೆ, ಆದ್ರೆ ಸೈಲೆಂಟ್ ಆಗಿದ್ದಾರೆ. ಸೊ ಅಕಸ್ಮಾತ್ ಏನಾದ್ರು ರಾಜಣ್ಣ ಅವರು ದೂರನ್ನ ಕೊಟ್ರೆ ತನಿಖೆ ಚುರುಕಾಗುತ್ತೆ.